ನಮಸ್ಕಾರ ಸ್ನೇಹಿತರೆ, ಮುಂಬೈ ಟು ಕರ್ನಾಟಕ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಕ್ಷಗಾನ ಎಂದರೆ ಕೇವಲ ಒಂದು ಕಲೆಯಲ್ಲ, ಅದು ನಮ್ಮ ಸಂಸ್ಕೃತಿ, ಸಂಪ್ರದಾಯ ಮತ್ತು ಭಕ್ತಿಯ ಪ್ರತೀಕ. ಅಂತಹ ಅದ್ಭುತ ಕಲೆಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವ ಹೋಟೆಲ್ ಉದ್ಯಮಿ, ಯಕ್ಷಕಲಾ ಸಂಘಟಕ, ಯಕ್ಷಕಲಾ ರಸಿಕರಾದ ಆರ್.ಡಿ. ಉದಯ್ ಶೆಟ್ಟಿ ಇವರ ನೇತೃತ್ವದಲ್ಲಿ ನಡೆಯುತ್ತಿರುವ ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಮಂದರ್ತಿ ಉಡುಪಿ ಜಿಲ್ಲೆಯಿಂದ ಬಂದಂತಹ ತಂಡ ಇವರದಾಗಿದೆ. ಇವರು ಶ್ವೇತಕುಮಾರ ಚರಿತ್ರೆ ಎಂಬ ಪ್ರಸಂಗವನ್ನ ಆಡಿ ಮನರಂಜಿಸಲಿದ್ದಾರೆ ಎಲ್ಲರನ್ನು. ವಿಷಯಗಳು, ಮಾಹಿತಿಗಳು ನಿಮಗೆ ನೇರವಾಗಿ ತಲುಪಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಕಾರ್ಯಕ್ರಮದ ಸಂಘಟಕರು ಇಂದಿನ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವ ಮುಂಬೈ ಬಂಟರ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಉಪ ಕಾರ್ಯಾಧ್ಯಕ್ಷರಾದ ಸುಬ್ಬಯ್ಯ ಶೆಟ್ಟಿ ಅವರನ್ನ ಆತ್ಮೀಯವಾಗಿ ವೇದಿಕೆಗೆ ಆಮಂತ್ರಿಸುತ್ತಿದ್ದೇವೆ. ಹಾಗೆ ಇಂದ್ರಾಣಿ ದಿವಾಕರ್ ಶೆಟ್ಟಿ, ಬಂಟರ ಸಂಘ ಮುಂಬೈಯ ಭಿವಂಡಿ ಬದಲಾಪುರದ ಕಾರ್ಯಾಧ್ಯಕ್ಷರಾದ ಸುಬೋಧ್ ಭಂಡಾರಿ, ಆನಂದ್ ಶೆಟ್ಟಿ ಎಕ್ಕಾರು, ಸತೀಶ್ ಶೆಟ್ಟಿ ಎಸ್3ಪಾಲ್, ರತ್ನಾಕರ್ ಶೆಟ್ಟಿ ಮಾತೋಶ್ರೀ, ರವೀಂದ್ರ ವೈ ಶೆಟ್ಟಿ ಕಲ್ಯಾಣ್, ಪ್ರಕಾಶ್ ಶೆಟ್ಟಿ ಮೆಟ್ರೋ, ಪ್ರಸನ್ನ ಶೆಟ್ಟಿ ಹೋಟೆಲ್ ಸಂಧಿ, ಸದಾನಂದ್ ಶೆಟ್ಟಿ ಹೋಟೆಲ್ ಡಾಲ್ಫಿನ್, ಸುರೇಂದ್ರ ರೈ ಅಮರ್ನಾಥ್, ಸತೀಶ್ ಶೆಟ್ಟಿ ಹೋಟೆಲ್ ಈಗೋ, ಭಾಸ್ಕರ್ ಶೆಟ್ಟಿ ದೊಡ್ಡರಂಗಡಿ, ಶೋಭಾ ಶೆಟ್ಟಿ ಚೇರ್ಪರ್ಸನ್ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್, ಸಂತೋಷ್ ಶೆಟ್ಟಿ ಹೋಟೆಲ್ ಸೆಂಟ್ರಲ್ ಪಾರ್ಕ್, ರಮೇಶ್ ಶೆಟ್ಟಿ ಹೋಟೆಲ್ ಅಕ್ಷಯ್, ಪ್ರವೀಣಾ ಪಿ ಶೆಟ್ಟಿ ಮಾಜಿ ಕಾರ್ಯದರ್ಶಿ ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಟು ಬದಲಾಪುರ್, ಜ್ಯೋತಿ ಸುಧಾನಂದ ಶೆಟ್ಟಿ ಕಾರ್ಯಾಧ್ಯಕ್ಷರು ಮೂಕಾಂಬಿಕಾ ದೇವಿ ದೇವಸ್ಥಾನ, ಅನುಪಮ ಶೆಟ್ಟಿ ಸೌತ್ಸೆಲ್ ಶಿವಸೇನದ ಅಧ್ಯಕ್ಷರು ಕಾರ್ಯದರ್ಶಿ, ಹಾಗೆ ಕರ್ಣಕರ್ ಪೂಜಾರಿ ಹೋಟೆಲ್ ಉದ್ಯಮಿ ಭಿವಂಡಿ, ದಯವಿಟ್ಟು ವೇದಿಕೆ ಆಗಮಿಸಲಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟರ ಸಂಘ ಮುಂಬೈ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣದ ಉಪ ಕಾರ್ಯಾಧ್ಯಕ್ಷರ ಸುಬ್ಬಯ್ಯ ಶೆಟ್ಟಿ ಅವರು ವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತೇವೆ. ಅತಿಥಿಗಳನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಸಂಘಟಕರು ದಯವಿಟ್ಟು ಕಾರ್ಯಕ್ರಮದ ಅತಿಥಿಗಳನ್ನ ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತೇವೆ. ಈ ಮಹಾಗಣಪತಿ ಯಕ್ಷಗಾನ ಮಂಡಳಿ ನಡೂರು ಇವರು ಮುಂಬೈಗೆ ಆಗಮಿಸಿ ಕಲಾಭಿಮಾನಿಗಳಿಗೆ ರಸದೌತಣವನ್ನು ನೀಡಿದ್ದಾರೆ. ಅವರಿಗೂ ಸಹ ಎಲ್ಲ ಕಲಾವಿದರಿಗೂ ಸಹ ನಾವು ಸ್ವಾಗತವನ್ನು ಬಯಸ್ತಿದ್ದೇವೆ. ಪ್ರಸಿದ್ಧ 2 ಕಲಾವಿದರಿಗೆ ಸನ್ಮಾನ ಇದೆ. ಅದರ ಮೊದಲು ಸಭೆಯಲ್ಲಿ ಇರುವಂತಹ ಗಣ್ಯ ಅತಿಥಿಗಳಿಗೆ ಗೌರವ ಕೊಡುವುದು ನಮ್ಮ ಕರ್ತವ್ಯ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಡುಗೆ ದಾನಿ ಮುಂಬೈ ಬಂಟರ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಉಪ ಕಾರ್ಯದರ್ಶಿಯಾಗಿ ಅತ್ಯುತ್ತಮ ಕಾರ್ಯವನ್ನು ನಿರ್ವಹಿಸುತ್ತಿರುವ ನಮ್ಮ ಎಲ್ಲರ ನೆಚ್ಚಿನ ಸುಬ್ಬಯ್ಯ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿದ್ದೇವೆ ಹಾಗೂ ಕಾರ್ಯಕ್ರಮದ ಗೌರವವನ್ನು ಅರ್ಪಿಸುತ್ತಿದ್ದಾರೆ. ಕಲಾ ಪೋಷಕರು ಬಂಟರ ಸಂಘ ಮುಂಬೈ ಪ್ರಾದೇಶಿಕ ಸಮಿತಿ ಭಿವಂಡಿ ಬದಲಾಪುರದ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಿರುವ ಸುಬೋಧ್ ಭಂಡಾರಿ ಅವರಿಗೂ ಸಹ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಆಕ್ಚುಲಿ ನಾವು ಎಲ್ಲ ಕೆಲಸ ಮಾಡಿದ್ರು ಸಹ ಸಂಘಟನೆಯಾದ್ರೂ ಸಹ ನಮ್ಮಲ್ಲಿ ಇಬ್ಬರು ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಒಬ್ಬರಂತೂ 2 ತಿಂಗಳಿಂದ ನಮಗೆ ಇಲ್ಲಿ ಸನ್ಮಾನ ಪತ್ರ ಆಗೋದು ಎಲ್ಲ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೀತಾರಾಮ್ ಶೆಟ್ಟಿ ಡೊಂಬೇರಿ ಶಬರಿ ಗ್ರೂಪಿನವರು, ಹಾಗೆ ನಮ್ಮ ರಘು ಶೆಟ್ಟಿ ಕಾಂಕಿ ಅವರಿಗೆ ಒಂದು ಗೌರವವನ್ನು ಕೊಡ್ತಾ ಇದ್ದೇವೆ. ಕೊಡ್ಲಿಲ್ಲ ಅಂದ್ರೆ ನಮ್ಗೆ ಆಕ್ಚುಲಿ ನಿದ್ದೆ ಬರ್ಲಿಕ್ಕಿಲ್ಲ ನಮ್ಗೆಲ್ಲರಿಗೂ, ಯಾಕಂದ್ರೆ ಅಷ್ಟು ಕೆಲಸ ಮಾಡಿದ್ದಾರೆ. ಯಾವುದಾಗ್ಲಿ ರಘು ಶೆಟ್ಟಿ ಪ್ರತಿಯೊಬ್ಬರಿಗೂ ಸಹ ಒಂದು 4-5 ಸಲ ಫೋನ್ ಮಾಡುವಂತ ವ್ಯಕ್ತಿ. ಹಾಗೆ 10 ಸದಸ್ಯರು ಭಾರಿ ಮುತುವರ್ಜಿಯಿಂದ ಮೇಳವನ್ನು ತೆಗೆದುಕೊಂಡು ಕಲಾ ಪ್ರೇಕ್ಷಕರ ಮನವನ್ನು ತಣಿಸುತ್ತಾರೆ. ಪ್ರಸಿದ್ಧ ಕಾಳಿಂಗನವರು ಶಿಷ್ಯ ಆದಂತ ಸದಸ್ಯ ಅಮೀನರವರ ಭಾಗವತಿಗೆ ಇನ್ನಷ್ಟೇ ಆರಂಭ ಬೇಕು. ಹಾಗೆ ಪ್ರಸಿದ್ಧ ಸ್ತ್ರೀವೇಷಧಾರಿ ದಿನೇಶ್ ಕುಂದಾರ್ ಅವರ ವೇಷ ಮತ್ತು ಮಾತನ್ನು ಸಹ ನೀವು ನೋಡಿದ್ದೀರಿ. ಜೋರಾದ ಚಪ್ಪಲಿಯೊಂದಿಗೆ ಅವರನ್ನು ಗೌರವಿಸಬೇಕಾಗಿ ರಾಘವೇಂದ್ರ ಶೆಟ್ಟಿ ಬಳಬಾಳು,
ಸನ್ಮಾನಿತರೆ. ತಾವು ಉಡುಪಿ ಜಿಲ್ಲೆಯ ಕುಂದಕನ್ನಡ ಭಾಷಾ ಪ್ರದೇಶವಾದ ಕುಂದಾಪುರ ತಾಲೂಕಿನ ಸಿದ್ದಾಪುರ ಸಮೀಪ ಬಡಬಾಳು ಶ್ರೀಮತಿ ಲಕ್ಷ್ಮೀ ಆರ್ ಶೆಟ್ಟಿ ಹಾಗೂ ಶ್ರೀ ರಾಜೀವ್ ಶೆಟ್ಟಿ ಅವರ 3 ಮಕ್ಕಳಲ್ಲಿ ಕಿರಿಯ ಪುತ್ರರಾಗಿ ಈ ಭೂಮಿಯಲ್ಲಿ ಜನ್ಮ ತಾಳಿದೆ. ತಮ್ಮ ಮಾಡಿಕೊಂಡು ತನ್ನ 14ನೇ ವಯಸ್ಸಿನಲ್ಲಿ ನಾರಾಯಣ್ ಶೆಟ್ಟಿಯ ಯಜಮಾನಿಕೆಯಲ್ಲಿ ಕಮಲಶಿಲೆ ಮೇಳದಲ್ಲಿ ಕಾಲಿಗೆ ಗೆಜ್ಜೆ ಕಟ್ಟಿ ಕಲಾಮಾತೆಯ ಯಕ್ಷ ಕೈಕಾರ್ಯದ ದೀಕ್ಷೆ ಪಡೆದಿದೆ. ಅಲ್ಲಿ 3 ವರ್ಷಗಳ ಸೇವೆ ಮಾಡುವುದಾಗಿ ಇನ್ನಷ್ಟು ಲಭಿಸಲಿ ಎಂದು ಕಲಾಮಾತೆ ಮೊನ್ನತ್ತಿಯಮ್ಮ ಆರ್ಜಿ ಶರೀರದಲ್ಲಿ ಹಾರಿಸುತ್ತಾ ಮುಂಬೈ ಕರಾವಳಿ ಬಳಗ ಉಲ್ಲಾಸನಗರ ಇವರ ವತಿಯಿಂದ ಈ ಗೌರವವನ್ನು ತಮಗೆ ಅರ್ಪಿಸಿದ್ದೇವೆ. ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಊರಲ್ಲಿ ತಾಯಿಯ ಕೈ ತುತ್ತು ತಿನ್ನುವಾಗ ಎಷ್ಟು ಮಕ್ಕಳಿಗೆ ಸಂತೋಷ ಆಗ್ತದೋ, ವಾಣಿಜ್ಯ ನಗರಕ್ಕೆ ಕರಾವಳಿಯ ಹೆಮ್ಮೆಯ ಕಲೆ ಯಕ್ಷಗಾನ ಕಲೆ, ಆ ಕಲೆಯಲ್ಲಿ ಸೇವೆ ಮಾಡುವಂತಹ ನನ್ನನ್ನು ಇವತ್ತಿನ ದಿನ ನಮ್ಮ ಕರಾವಳಿಗರು ಎಲ್ಲರೂ ಸೇರಿ ನನ್ನನ್ನು ಸನ್ಮಾನಿಸಿದ್ದೀರಿ ಅಂತಾದ್ರೆ ಇದಕ್ಕೆ ಯಾವ ರೀತಿ ನಾವು ಧನ್ಯವಾದವನ್ನು ಹೇಳಬೇಕಂತ ಗೊತ್ತಾಗುವುದಿಲ್ಲ. ಇವರ ಟೀಮಿನಲ್ಲಿ ಬಂದಾಗ ನನಗೆ ಸನ್ಮಾನಿಸಿದ್ದೀರಿ, ಬಹಳ ಸಂತೋಷ ಆಯಿತು. ಆರ್ ಡಿ ಶೆಟ್ಟಿಯವರು ಹಾಗೂ ಎಲ್ಲ ಸ್ನೇಹಿತ ಬಳಗರು ಶಿರವಾಗಿ ವಂದಿಸುತ್ತಾ ನನ್ನ ತಂಡದ ಒಂದು ತನ್ನ ಸ್ಮರಣಿಕೆಯನ್ನ ಆರ್ ಡಿ ಶೆಟ್ಟಿಯವರು ನೀಡ್ತಾ ಇದ್ದೇನೆ. ಸ್ವೀಕರಿಸಬೇಕಂತ ಕೇಳ್ಕೊಂಡಿದ್ದೀನಿ. ಇವತ್ತಿನ ಈ ವೇದಿಕೆಯ ಹೋಸ್ಟ್ ಮಾಡಿದಂತ ಜಗದೀಶ್ ಶೆಟ್ಟಿ ಇವರಿಗೂ ಸನ್ಮಾನ. हॉल करवाने अपनी जो प्रेरित हमको उसकी गौरव आपको धन्यवाद देते हैं. ಮಾನಸ್ ಎಂದು ಪ್ರಾರ್ಥಿಸುತ್ತಾ ಹಾಗೆ ಇನ್ನೊಬ್ಬರು ಕಲಾವಿದರಿದ್ದಾರೆ. ಸಂದೇಶ್ ಶೆಟ್ಟಿ ಕಕ್ಕೊಂಜೆ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾವು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಹಾಲಾರಿ ಸಮೀಪದ ಕಕ್ಕುಂಜೆ ಎಂಬಲ್ಲಿ ಶ್ರೀಮತಿ ಶಶಿಕಲಾ ಶೆಟ್ಟಿ ಮತ್ತು ರಾಜಶೇಖರ್ ಶೆಟ್ಟಿ ಅವರ 2 ಮಕ್ಕಳಲ್ಲಿ ಕಿರಿಯ ಮಗನಾಗಿ ಈ ಲೋಕವನ್ನು ಕಂಡಿರುವುದು. ಮಂದಟ್ಟಿ ಮೇಳದಲ್ಲಿ 2 ವರ್ಷ ಕಲಿಕೆಯೊಂದಿಗೆ ತಿರುಗಾಟ, ಒಟ್ಟಿಗೆ ಮಂದಟ್ಟಿ ಶ್ರೀ ದುರ್ಗಾಪರಮೇಶ್ವರಿ ಮೇಳದಲ್ಲಿ 5 ವರ್ಷ ಕಾಲ ಯಕ್ಷಗಾನ ಮಾಡಿದ ಹೆಗ್ಗಳಿಕೆ ತಮ್ಮದು. ಕಳೆದ ವರ್ಷ ಸುಪ್ರಸಿದ್ಧ ಶ್ರೀ ಗುರುಪ್ರಸಾದಿತ ಯಕ್ಷಗಾನ ಮಂಡಳಿ ಸಾಲಿಗ್ರಾಮ ಈ ಡೇರೆ ಮೇಳದಲ್ಲಿ ತಿರುಗಾಟ ಮಾಡಿರುವುದು. ಮಂದಟ್ಟಿ ಕ್ಷೇತ್ರ ಮಹಾತ್ಮೆಯ ರತ್ನಾಕ್ಷ, ದುರ್ಮುಖ, ಮಹೋದರ, ವೀರಭದ್ರ, ರಾಜಾದಿತ್ಯ, ಹೈಗುಳಿ ಗೊಬ್ಬರಿಯ ಪಾತ್ರದೊಂದಿಗೆ ವೀರವೇಷವಾದ ವಿದುನ್ಮಾಲಿ, ಮಹಿಷಾಸುರ, ಮಧು, ಕೈಟಭ, ಚಂಡಮುಂಡ, ಕೃಷ್ಣ, ಮನ್ಮಥ, ಚಂದ್ರಹಾಸ, ದುಶ್ಯಾಸನ ಹೀಗೆ ಹಲವಾರು ಪಾತ್ರಗಳಿಗೆ ತನ್ನದೇ ಆದ ಶೈಲಿಯಲ್ಲಿ ಜೀವ ತುಂಬಿದೆ. 15ನೇ ತಮಗೆ ಯಕ್ಷಗಾನ ಮಾತೆ ಮಂಡತ್ತಿ ಅಮ್ಮ ಒಲಿದು ಬಂದು ಯಕ್ಷರಂಗದಲ್ಲಿ ಇನ್ನಷ್ಟು ಕಲಸೇವೆ ಮಾಡುವ ಭಾಗ್ಯ ತಮಗೆ ಲಭಿಸಲಿ. ಬಡವರ ಯಕ್ಷರಂಗದಲ್ಲಿ ಚಕ್ರಯುವ ಅಭಿಮಾನಿಯಂತೆ ತಮ್ಮ ನಿಜ ಜೀವನದಲ್ಲಿ ನೆಲೆಯಿರಿ ಎಂದು ಹಾರೈಸುತ್ತಾ ಉಲ್ಲಾಸನಗರ ಕನ್ನಡ ಕರಾವಳಿ ಬಳಗದಿಂದ ಈ ಗೌರವವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಮುಂಬೈ ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಸುಬೋಧ್ ಭಂಡಾರಿ ಅವರ 2 ಮಾತು. ಉದಯಣ್ಣ ಪ್ಲಸ್ ಅವರ ಟೀಮ್ ಸುಧೀರಣ್ಣ, ಅನಿಲಣ್ಣ, ದೇವರಾಜಣ್ಣ, ರಘುವಣ್ಣ ಪ್ಲಸ್ ಜಗದೀಶ್ ಅಣ್ಣ, ಇದೊಂದು ನಮಗೆ ಹಬ್ಬ. ಯಕ್ಷಗಾನ ತುಂಬಾ ನೋಡ್ತಾ ಇದ್ದೇವೆ, ಇದೊಂದು ಹಬ್ಬ. ಉಲ್ಲಾಸನಗರದಲ್ಲಿ ನಮಗೆ ಎಲ್ಲರಿಗೆ ಹಬ್ಬ. ಮತ್ತೆ ಬೇಡಿಕೆ ಮತ್ತೆ ಎಲ್ಲರೂ ಸೇರಿ ಅವರಿಗೆ ಒಂದು ದೊಡ್ಡ ಕೈಚಾಬಳೊಟ್ಟಿಗೆ ಅವರಿಗೆ ತುಂಬ ಹೃದಯದಿಂದ ವಂದನೆ ಮಾಡಿದ್ದೇವೆ. ಈ ಕಾರ್ಯಕ್ರಮ ಆಯೋಜಿಸಿದಂತ ಉದಯ ಕುಮಾರ್ ಹಳ್ಳಿ ನನ್ನ ಆತ್ಮೀಯ ಸಹೋದರಿದ್ದಾಗಿ ನಾನು ಅವನ ತಂದೆಯಿಂದ ನೋಡ್ತಾ ಇದ್ದೇನೆ. ಈಗ ಅವರೊಂದು ಬಳಗವನ್ನು ಸೃಷ್ಟಿ ಮಾಡಿ ಕಲ್ಯಾಣ ಉಲ್ಲಾಸನಗರದಲ್ಲಿ ತುಂಬಾ ಕೀರ್ತಿವಂತನಾಗಿದ್ದಾನೆ. ಅವನಿಗೆ ನಮಗೆ ಬಹಳ ಸಂತೋಷ. ಯಾಕೆಂದ್ರೆ ನಾವು ಬಿಟ್ಟು ಹೋದಂತ ಹಿಡ್ಕೊಂಡು ಬರ್ಲಿಕ್ಕೆ ಇನ್ನು ಯಾರಾದ್ರೂ ಹಿಂದ್ಗಡೆ ಬೇಕಲ್ಲ. ಹಾಗೆ ನೋಡುವ ಈಗ ಬಹಳ ಖುಷಿ ಆಗ್ತದೆ. ಉದಯ ನಿನ್ನ ಇಡೀ ಸಮಿತಿಯನ್ನು ನೋಡುವಾಗ ಬಹಳ ಸಂತೋಷ ಆಯ್ತು. ಇನ್ನು ಬರುವುದಕ್ಕೆ ಈಗ ಅನಿಲ್ ಶೆಟ್ಟಿ ಹತ್ರ ಕೇಳಿದೆ ನಾನು, ಇನ್ನು ಆಟ ಉಂಟ ಮಾರ ಅಂತ ಹೇಳಿ. ಹಾಗೆ ಹೇಳಿದ್ರು ಬರುವ ತಿಂಗಳು ನಮ್ದು ಉಂಟಲ್ಲ ಅಂತ ಹೇಳಿ. ಹಾಗೆ ಮತ್ತೆ ಆಗಸ್ಟ್ 2 ತಾರೀಕಿಗೆ ಕೂಡ ಕಲ್ಯಾಣದಲ್ಲಿ ಇದೆ, ಆಟ ಇದೆ ಮಹಿಳಾ ಮೇಳದವರಿಂದ. ಹಾಗೆ ಈ ಇಷ್ಟು ದೂರದಿಂದ ಕಲಾವಿದರು ಬಂದು ನಮ್ಮ ಈ ಮಳೆಗಾಲದಲ್ಲಿ ಈ ನಮ್ಮ ಮುಂಬೈ ಅಂತ
ಇಷ್ಟು ದೊಡ್ಡ ನಗರದಲ್ಲಿ ಈಗ ಅವ್ರು ಹೇಳಿದರು ಕಲಾವಿದರು, ನಮಗೆ ಇಲ್ಲಿ ಫಸ್ಟ್ ಟೈಮ್ ಬರೋದು ನಾವು, ಹಾಗೇನಿಲ್ಲ, ನಾವೆಲ್ಲ ಒಂದು ಫ್ಯಾಮಿಲಿಯಿಂದಾಗಿ ಎಲ್ಲರೂ ನಾವು ಊರು ಬಿಟ್ಟೇ ಬಂದವರು. ನಮ್ಮ ಈ ಕರ್ಮಭೂಮಿ, ನಮ್ಮ ಜನ್ಮಭೂಮಿ ಬಿಟ್ಟು ಈ ಕರ್ಮಭೂಮಿಯಲ್ಲಿ ಬಂದು ನಾವು ಇಷ್ಟು ಒಗ್ಗಟ್ಟಾಗಿ ಸೇರಿಕೊಂಡು ಇಂಥ ಕಲೆಯ ಮುಖಾಂತರ ನಾವು ಇಷ್ಟೆಲ್ಲ ಒಗ್ಗಟ್ಟಾಗಿ ಸೇರೋದು. ಇದೆಲ್ಲ ಮಾಡಿದ್ರೆ ನಮಗೆಲ್ಲ ಒಳ್ಳೇದಾಗಿದೆ. ನಾವು ಇಲ್ಲದ್ರೆ ಸದಾನಂದ ಸೆಟ್ ಅಂತವರು ನಾನು ಮಾಡಿದ್ರೆ ಏನುಂಟು ಬಾರ ನಿಮ್ಮ ಸಂಘದಲ್ಲಿ ನಾನು ಹೇಳಿದೆ, ಸಂಘಕ್ಕೆ ಬನ್ನಿ, ಆಮೇಲೆ ಏನಿದೆ ಅಂತ ತೋರಿಸ್ತೇವೆ ನಾವು ನಿಮಗೆ ಅಂತ. ಅದನ್ನು ಈಗ ಅವ್ರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಸುಬ್ಬಣ್ಣ ಹೇಳಿದ್ದು ಸರಿ ಅಂತ ಹೇಳಿ. ಹಾಗೆ ಎಲ್ಲರೂ ಅವರವರ ಕೆಲಸ ಬಿಟ್ಟು ತಮ್ಮ ತಮ್ಮ ಟೈಮ್ ಕೊಟ್ಟು ಈಗ ಕೆಲವು 4-5 ಗಂಟೆ ಇಲ್ಲಿ ಬಂದು ತಮ್ಮ ಕೆಲಸ ಬಿಟ್ಟು ಇಲ್ಲಿ ಆಟ ನೋಡ್ತಾ ಇದ್ದೀರಿ. ಈ ಆಟ ನೋಡೋದಕ್ಕೂ ಅಂತಲ್ಲ, ಕಲಾವಿದರಿಗೆ ನಾವು ಪ್ರೋತ್ಸಾಹ ಖಂಡಿತವಾಗಿ ಕೊಡಬೇಕು. ಯಾಕೆಂದ್ರೆ ಕೆಲವರಿಗೆ ಅಂಥದ್ದೇನು ಉತ್ಪತ್ತಿ ಇಲ್ಲ ಊರಿನಲ್ಲಿ. ಅವರು ಕಲಾ ಸಂಸ್ಥೆ ಕೆಲಸ ಮಾಡಿದಷ್ಟೇ ಸಂಬಳ ಹೊರತುಪಡಿಸಿ ಬೇರೇನಿಲ್ಲ. ಇಲ್ಲಿ ನಾವಿಲ್ಲಿ ಕಳೆದು ಅವರಿಗೆ ಸನ್ಮಾನ ಮಾಡಿದ್ದೀವಿ, ಕಲಾವಿದರಿಗೆ ಸನ್ಮಾನ ಮಾಡಿರುವುದೇ ಅದು ನೀವು ಮಾಡಿದ ಬಹಳ ಶ್ರೇಷ್ಠ ಸನ್ಮಾನ. ಯಾಕೆಂದ್ರೆ ಅವರಿಗೆ ಅದೊಂದು ಬಹಳ ಹುಮ್ಮಸ್ಸು ಕೊಡ್ತದೆ. ಅವರಿಗೆ ಅದೊಂದು ಜವಾಬ್ದಾರಿ ಕೊಟ್ಟ ಹಾಗೆ. ಎಲ್ಲ ಕಲಾವಿದರಿಗೆಲ್ಲ ಯಾರು ಒಬ್ಬ ಇಬ್ಬರಿಗೆ ಅಂತಲ್ಲ, ಎಲ್ಲ ಒಳ್ಳೊಳ್ಳೆ ಕಲಾವಿದರನ್ನು ಆಯ್ಕೆ ಮಾಡಿ ಪ್ರತಿ ವರ್ಷ ಕೂಡ ನಾವು ಈಗಿನ ಅವರಿಗೆ ಸನ್ಮಾನ ಮಾಡಬೇಕು. ಯಾಕಂದ್ರೆ ಅವರಿಗೆ ಒಂದು ಹುಮ್ಮಸ್ಸು ಕೊಟ್ಟಾಗ ಆಗ್ತದೆ, ಅವರನ್ನು ಎತ್ತಿ ಹಿಡಿದಾಗ ಆಗ್ತದೆ, ಅವರಿಗೆ ಒಂದು ಕೆಲಸ ಮಾಡಲಿಕ್ಕೆ ಹುಮ್ಮಸ್ಸು ಬರ್ತದೆ. ಹಾಗೆ ನಾವೆಲ್ಲ ಕೂಡಿ ಊರಿಂದ ಬಂದಂತ ಕಲಾವಿದರಿಗೆ, ಇನ್ನೊಬ್ಬ ಅವರು ಶ್ರೀ ವೇಷಧಾರಿ ನನ್ನನ್ನೇ ನೋಡ್ತಾ ಇದ್ದಾರೆ, ಬಂದದ್ದು ನಮಗೆ ತುಂಬಾ ಸಂತೋಷ. ನೀವು ಕಳೆದ ವರ್ಷ ಕೂಡ ನೀವು ಬಂದದ್ದು ನಾನು ನೋಡಿದ್ದೇನೆ ಇಲ್ಲೇ ಇದ್ದೇ ವೇದಿಕೆಯಲ್ಲಿ. ಅವಾಗ ನಿಮ್ಮ ವೇಷ ಮುಗಿದಿದೆ ಅಂತ ಕಾಣ್ತದೆ. ಆಗಲಿ, ದೇವರು ನಿಮ್ಗೆ ಎಲ್ಲ ಒಳ್ಳೇದಾಗಲಿ. ನೀವು ಪ್ರತಿ ವರ್ಷ ಹೀಗೇನೆ ಬರ್ತಾ ಇರಿ. ನಿಮಗೆ ನಾವು ನಂಬಿಕೊಂಡು ಬಂದಂತಹ ದುರ್ಗಾ ಪರಮೇಶ್ವರಿ ದೇವಿ, ಹಾಗೆ ಈ ಮಹಾಗಣಪತಿ ದೇವರು, ನಂಬಿದಂತ ನಮ್ಮ ದೇವತೆಯವರೆಲ್ಲ ನಿಮಗೆ ಆಯುರ ಆರೋಗ್ಯ, ಸುಖ ಶಾಂತಿ, ನೆಮ್ಮದಿ ಕೊಟ್ಟು ನಿಮ್ಮ ಕೈ ತುಂಬ ಸಂಪಾದನೆ ಮಾಡುವುದಕ್ಕೆ ಆಶೀರ್ವಾದ ಸದಾ ಇರಲಿ ಅಂತ, ಹಿರಿಯರ ಆಶೀರ್ವಾದ ಇರಲಿ ಅಂತ ಹೇಳಿಕೊಳ್ಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. सजीवन सुत नये, सजीवन ಇಲ್ಲಿ ನೆರೆದಿರುವ ಎಲ್ಲ ಯಕ್ಷ ಅಭಿಮಾನಿಗಳಿಗೆ ನಮ್ಮ ಹೃತ್ಪೂರ್ವಕ ವಂದನೆಯನ್ನ ಸಲ್ಲಿಸುತ್ತಿದ್ದೇವೆ. ನಿಮ್ಮ ಅಮೂಲ್ಯವಾದ ಸಮಯವನ್ನ ಮೀಸಲಿಟ್ಟು ಕಾರ್ಯಕ್ರಮವನ್ನ ವೀಕ್ಷಿಸಿ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹದ ಮೂಲಕ ಈ ಯಕ್ಷಗಾನವನ್ನ ಇನ್ನಷ್ಟು ಅದ್ಭುತವಾಗಿ ಮೂಡಿಬರಲು ಕಾರಣರಾಗಿದ್ದೀರಿ. ನಿಮ್ಮಂತಹ ಕಲಾಭಿಮಾನಿಗಳೇ ಕಲಾವಿದರ ನಿಜವಾದ ಒಂದು ಶಕ್ತಿ. ಯಕ್ಷಗಾನವೆಂಬ ಈ ಕಲೆಗೆ ನಿಮ್ಮ ಪ್ರೀತಿ, ಸಹಕಾರ ಮತ್ತು ಆಶೀರ್ವಾದ ಸದಾ ಹೀಗೆಯೇ ಇರಲಿ. ಕಲಾವಿದರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವ ನಿಮ್ಮ ಹೃದಯವಂತಿಕೆ ಇವರಲ್ಲಿ ಇನ್ನಷ್ಟು ಉತ್ಸಾಹ ತುಂಬಿ ಈ ಕಲೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿ. ಶ್ರೀ ಮಹಾಗಣಪತಿ ಯಕ್ಷಗಾನ ಮಂಡಳಿ, ನಂಡೂರು, ಮಂದರ್ತಿ ಈ ಕಲಾ ಸೇವೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೂ ಸಹಕಾರದೊಂದಿಗೆ ಇನ್ನಷ್ಟು ಬೆಳೆಯಲಿ, ಇನ್ನಷ್ಟು ಯಶಸ್ಸಿನ ಶಿಖರವನ್ನ ತಲುಪಲಿ ಎಂಬುದು ನಮ್ಮ ಹಾರೈಕೆ.
ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ. ಹಾಗೆ ಮುಂದಿನ ವಿಡಿಯೋಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಕೂಡ ಮರೆಯದೆ ಲೈಕ್ ಮಾಡಿ. ಧನ್ಯವಾದಗಳು.